ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಮೂಡಾ ಸೈಟ್ ಹಗರಣದ ವಿಚಾರ. ಲೋಕಾಯುಕ್ತ ವಿರುದ್ಧವೇ ಸ್ನೇಹಮಯಿ ಕೃಷ್ಣ ಸಮರ ಸಾರಿರೋದು. ಬಿ ರಿಪೋರ್ಟ್ ಸಲ್ಲಿಕೆಗೆ ಲೋಕ ಅಧಿಕಾರಿಗಳಿಗೆ ಲಂಚ. ಮೂಡಾದ ಮಾಜಿ ಆಯುಕ್ತ ನಟೇಶ್ರಿಂದ 4.3 ಕೋಟಿ ಲಂಚ. ಲೋಕ ಅಧಿಕಾರಿಗಳ ವಿರುದ್ಧ ಸ್ನೇಹಮಯಿ ಗಂಭೀರ ಆರೋಪ ಮಾಡಿರೋದು. ಲೋಕ ಅಧಿಕಾರಿಗಳ ವಿರುದ್ಧ ಕೋರ್ಟ್ಗೆ ಸ್ನೇಹಮಯಿ ದೂರನ್ನ ನೀಡಿರೋದು. ಪ್ರಮುಖ ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ಲೋಕ ಅಧಿಕಾರಿಗಳಿಗೆ ಲಂಚ ನೀಡಿದ್ರಾ ಅನ್ನುವಂಥ ಪ್ರಶ್ನೆ ಈ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ಅವರೇ ಗಂಭೀರ ಆರೋಪವನ್ನ ಮಾಡಿರೋದು. ನೋಡಿ, ಮೂಡಾ ಸೈಟ್ ಹಗರಣದ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿರೋದು. ಲೋಕಾಯುಕ್ತ ವಿರುದ್ಧವೇ ಸ್ನೇಹಮಯಿ ಕೃಷ್ಣ ಈಗ ಸಮರವನ್ನ ಸಾರ್ತಾ ಇರೋದು. ಬಿ ರಿಪೋರ್ಟ್ ಸಲ್ಲಿಕೆಗೆ ಲೋಕ ಅಧಿಕಾರಿಗಳಿಗೆ ಲಂಚ ಕೊಟ್ಟಿದ್ರು ಅನ್ನುವಂಥ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು. ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರಿಂದ 4 ಕೋಟಿ ಲಂಚ. ಲೋಕ ಅಧಿಕಾರಿಗಳ ವಿರುದ್ಧ ಸ್ನೇಹಮಯಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನು ಹಾಕೋದಕ್ಕೆ ಲಂಚ ತಗೊಂಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಲೋಕಾಧಿಕಾರಿಗಳ ವಿರುದ್ಧ ಕೋರ್ಟ್ಗೆ ಸ್ನೇಹಮಯಿ ದೂರನ್ನ ಕೂಡ ಕೊಟ್ಟಿರೋದು. ಪ್ರಮುಖ ಆರೋಪಿಗಳನ್ನ ರಕ್ಷಣೆ ಮಾಡೋದಕ್ಕೆ ಲೋಕ ಅಧಿಕಾರಿಗಳಿಗೆ ಲಂಚವನ್ನ ನೀಡಲಾಗಿದೆ. ಲಂಚ ತಗೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಂತ ಗಂಭೀರ ಆರೋಪವನ್ನ ಮಾಡಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಲೋಕಾಯುಕ್ತ ವಿರುದ್ಧವೇ ಸಮರ ಸಾರಿರುವಂತದ್ದು. ಅಭಿಷೇಕ್, ಮತ್ತೊಂದು ವಿಚಾರ ಏನಂತಂದ್ರೆ ಕೋಟಿ ದುಡ್ಡನ್ನ ತಗೊಂಡಿದ್ದಾರೆ ಬಿ ರಿಪೋರ್ಟ್ ಸಲ್ಲಿಸೋದಕ್ಕೆ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇವರ ಹತ್ರ ದಾಖಲೆಗಳು ಇದೆಯಾ? ದೂರಿನಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಪಾಟೀಲ್ರೆ, ಮೊದಲನೇದಾಗಿ ಸ್ನೇಹಮಯಿ ಕೃಷ್ಣರವರು ಮೂಡಾ ಪ್ರಕರಣದಲ್ಲಿ ಅಕ್ರಮ ಆಗಿದೆ. ಇದರಲ್ಲಿ ಸಿದ್ದರಾಮಯ್ಯ, ಅವರ ಪತ್ನಿ ಭೈರತಿ ಸುರೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಮೂಡಾದ ಮಾಜಿ ಆಯುಕ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರಿಂದಾನೇ ಈ ರೀತಿಯಾದಂಥ ಒಂದು ಹಗರಣ ನಡೆಯೋದಕ್ಕೆ ಸಾಧ್ಯವಾಗಿದೆ ಅಂತ ದೂರನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಲೋಕಾಯುಕ್ತ ತನಿಖೆ ನಡೆಸಿ ಬಿ ರಿಪೋರ್ಟ್ ಕೊಟ್ಟಿದ್ರು ಕೂಡ ಈ ಸದ್ಯದ ಮಟ್ಟಿಗೆ ಲೋಕಾಯುಕ್ತ ಅಧಿಕಾರಿಗಳ ವಾಪಸ್ ಬರ್ತೀನಿ. ಸಂಪರ್ಕದಲ್ಲಿ ಈಗ ನಮ್ಮ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ತಮಗೆ ಯಾಕೆ ಈ ರೀತಿ ಅನುಮಾನ ಬಂತು? ಸರ್, ನನಗೆ ಮೊದಲಿಂದ ಅನುಮಾನ ಇತ್ತು. ಹಾಗಾಗಿ ತನಿಖಾಧಿಕಾರಿಗೆ ಬದಲಾವಣೆ ಮಾಡಿ ಅಂತೇಳಿ ಈಗಾಗಲೇ ನಾನು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೆ. ಆದ್ರೆ ಅವಾಗ ಈ ಹಣ ಪಡೆದಿರೋಂಥದ್ದು ಸಾಕ್ಷ್ಯಗಳು ಇರಲಿಲ್ಲ. ಹಾಗಾಗಿ ಬದಲಾಯಿಸಿ ಅಂತೇಳಿ ಅರ್ಜಿ ಸಲ್ಲಿಸಿದ್ದೆ. ಮಾನ್ಯ ನ್ಯಾಯಾಲಯ ಈ ಹಂತದಲ್ಲಿ ಈ ಅರ್ಜಿ ಪರಿಗಣಿಸಕ್ಕೆ ಬರಲ್ಲ ಅಂತೇಳಿ ತಿರಸ್ಕಾರ ಮಾಡಿದ್ರು. ಆದ್ರೆ ಈಗ ನನಗೆ ಸ್ಪಷ್ಟ ದಾಖಲಾತಿ ಮಾಹಿತಿ ಎಲ್ಲ ಸಿಕ್ಕಿದೆ. ಸೊ ಹಾಗಾಗಿ ಆ ದಾಖಲಾತಿ ಮತ್ತೆ ಸಾಕ್ಷ್ಯ ಆಧಾರದ ಮೇಲೆ ನಾನು ಇವತ್ತು ಈ ಅರ್ಜಿನ ಸಲ್ಲಿಸಿದ್ದೀನಿ. ಓಕೆ, ಈಗ ಸರ್, ಯಾರು ಲಂಚ ಕೊಟ್ಟಿರೋದು, ಯಾರು ತಗೊಂಡಿರೋದು, ಎಷ್ಟು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ತಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆಯಾ? ಹೌದೌದು ಸರ್. ಡಿ ಬಿ ನಟೇಶ್ ಅವರು ಒಟ್ಟು 4.35 ಲಕ್ಷ ರೂಪಾಯಿಗಳನ್ನ ಮೈಸೂರಿನ ಲೋಕಾಯುಕ್ತ DVSP ವೆಂಕಟೇಶ್ ಅವರ ಮುಖಾಂತರ ತನಿಖಾಧಿಕಾರಿಗೆ ತಲುಪಿಸಿದ್ದಾರೆ. ಎಲ್ಲಿ ಈ ಮಾತುಕತೆ ನಡೆದಿದೆ, ಹೇಗೇನದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿದೆ, ಅದೆಲ್ಲಾನು ಕೂಡ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಅದನ್ನೆಲ್ಲ ಇಟ್ಕೊಂಡು ತನಿಖೆ ಮಾಡಿದ್ರೆ ಖಂಡಿತವಾಗಿ ಗೊತ್ತಾಗುತ್ತೆ. ಇಲ್ಲಿ ಮುಖ್ಯ ಗಮನಿಸಬೇಕು ಅಂತಂದ್ರೆ, ನನಗೆ ಮಾಹಿತಿ ಬಂದ ತಕ್ಷಣ ನಾವು ಲೋಕಾಯುಕ್ತ SP ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಸ್ಪಷ್ಟೀಕರಣ ಕೇಳಿದೀನಿ. ಈ ತರ ನನಗೆ ಸಾಕ್ಷಾರ ಸಿಕ್ಕಿದೆ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ. ಅವರು ಲಂಚದ ಹಣ ಪಡೆದಿಲ್ಲ ಅಂತಂದ್ರೆ ನಂಗೆ ಸ್ಪಷ್ಟೀಕರಣ ಕೊಡಬಹುದಾಗಿತ್ತಲ್ಲ, ಅಥವಾ ನನ್ನ ಮೇಲೆ ದೂರು ಕೊಡಬಹುದಾಗಿತ್ತು. ಈ ತರ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದೆ, ಇದ್ ಮಾಡ್ತಾ ಇದಾರೆ, ಹಾಗೆ ಕ್ರಮ ತಗೊಂಡು ಕೊಡಬಹುದಾಗಿತ್ತು. ಏನು ಮಾಡೋದು, ಮೌನವಾಗಿದ್ದಾರೆ ಅಂತಂದ್ರೆ ಗಾದನೆ ಇದೆ, ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ. ಹಾಗಾಗಿ ಪರೋಕ್ಷವಾಗಿ ಅವರೇ ಒಪ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನೊಂದು ದೂರರ್ಜಿನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ನ್ಯಾಯಾಧೀಶರ ನೇತೃತ್ವದಲ್ಲೇ ಇದೊಂದು ಗಂಭೀರ ವಿಚಾರವಾಗಿರೋದ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದೆ. ಈ ನಟೇಶ್ ಅವ್ರಿಗೆ 4.35 ಕೋಟಿ ಕೊಟ್ಟಿರೋರು ಯಾರು ಗೊತ್ತಿಲ್ಲ ಸರ್. ಈಗ ಅವರೇ ಹೇಳ್ಬೇಕು. ನಟೇಶ್ ಅವರು 4.35 ಲಕ್ಷ ರೂಪಾಯಿ ಎಲ್ಲಿಂದ ಬಂತು, ಯಾಕೆ ಕೊಟ್ಟಿದೆ, ಅದನ್ನೇ ತನಿಖೆ ಮಾಡ್ಬೇಕು ಅಂತ ಹೇಳಿದ್ರು. ಯಾಕೆ ಕೊಟ್ಟಿದ್ದಾರೆ, ಇವ್ರೇನು ತಪ್ಪು ಮಾಡಿಲ್ಲ, ಯಾಕೆ ಕೊಡಬೇಕಾಗಿತ್ತು, ಇವರು ತಮ್ಮ ಆರೋಪನ ತಪ್ಪಿಸ್ಕೋಸ್ಕರ ಕೊಟ್ಟಿದಾರ ಅಥವಾ ಸಿದ್ದರಾಮಯ್ಯ ಆದೇಶದ ಮೇಲೆ ಕೊಟ್ಟಿದಾರ, ಇದ್ರ ಬಗ್ಗೆ ಎಲ್ಲ ತನಿಖೆ ನಡೀಬೇಕು ಅನ್ನೋದೇ ನನ್ನ ಉದ್ದೇಶ. ಸರ್, ಮೊದಲಿನಿಂದಾನು ತಾವು ಹೇಳ್ತಾ ಬರ್ತಾ ಇದ್ರಿ
ಜೊತೆಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರಿ ಲೋಕಾಯುಕ್ತದಿಂದ ತನಿಖೆ ಅಂತಂದ್ರೆ ಮುಖ್ಯಮಂತ್ರಿಗಳ ಹಿಡಿತದಲ್ಲಿರುವಂತಹ ಒಂದು ಸಂಸ್ಥೆ, ನಾವೇನ್ ನಿರೀಕ್ಷೆ ಮಾಡಬಹುದು ಇವರಿಂದ ಅಂತ ನೀವು ಆರಂಭದಿಂದ ಹೇಳ್ತಾ ಇದ್ರಿ. ಈಗ ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ನಿಮ್ಮ ಅನುಮಾನ ಖಾತ್ರಿ ಆಯ್ತು ಅಂತ ನಿಮಗೆ ಅನಿಸ್ತಾ ಇದೆಯಾ? ಖಂಡಿತವಲ್ಲ ಸರ್, ನನಗೇನು ಅನುಮಾನ ಮೊದಲಿಂದ ಇತ್ತು ಅದು ಸಾಬೀತಾಗಿದೆ. ಒಬ್ಬ ತನಿಖಾಧಿಕಾರಿ 4,35,00,000 ಕೊಡ್ತಾರೆ, ನಾನು ಇದ್ರ ಬಗ್ಗೆ ಆರೋಪ ಮಾಡೋದು ಕೂಡ ತನಿಖಾಧಿಕಾರಿ ಮೌನ ವಹಿಸ್ತಾರೆ ಅಂತವ್ರೆ. ಈ ರಾಜ್ಯ ಜನತೆ ಇದರ ಬಗ್ಗೆ ಗಮನಿಸಬೇಕು. ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋದ್ರ ಬಗ್ಗೆ. ಸ್ವತಃ ಮುಖ್ಯಮಂತ್ರಿನೇ ಈ ರೀತಿ ಆಗ್ಬಿಟ್ರೆ ಈ ರಾಜ್ಯನ ಕಾಪಾಡೋದು ಯಾರು ಸರ್? ಸರ್, ತಾವು ಮಾಡ್ತಾ ಇರುವಂತ ಗಂಭೀರ ಆರೋಪ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಕೋಟಿ ಕೋಟಿ ಲಂಚದ ವಿಚಾರವನ್ನ ನೀವು ಆರೋಪ ಮಾಡ್ತಾ ಇರೋದು. ಈಗ ಸಹಜವಾಗಿ ಎಲ್ಲರೂ ಕೇಳೋದು ಏನಂತಂದ್ರೆ, ಸುಮ್ಮನೆ ಹೇಳ್ತಾರೆ ಅವರು, ಅವ್ರ ಹತ್ರ ದಾಖಲೆ ಇದೆಯಂತ ಅಂತ. ಸೊ ದಾಖಲೆ ಕೊಡ್ತೀರಾ ನೀವು? ಕೊಟ್ಟಿದ್ದೀನಿ ಸರ್. ಈಗ ಸ್ವತಃ ನಟೇಶ್ ಕೈ ಬರವಣಿಗೆ ಬರೆದಿರೋಂಥದ್ದು. ಅದ್ರ ಬಗ್ಗೆ ನಟೇಶ್ ಸ್ಪಷ್ಟೀಕರಣ ಕೊಡ್ಲಿ, ನಾನು ಬರ್ದಿಲ್ಲ ಅಂತ ಕೊಡ್ಲಿ, ಕೊಡ್ಬೇಕಲ್ಲ. ಇವತ್ತು ಇದುವರೆಗೂ ಅದನ್ನೇ ಕೇಳ್ತೀನಿ, ಇದುವರೆಗೂ ಕೂಡ ತನಿಖಾಧಿಕಾರಿ ಆಗ್ಲಿ ನಟೇಶ್ ಆಗ್ಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಕೊಡ್ಲಿ, ಅದು ನಾನ್ ಬರ್ದಿದ್ದಲ್ಲ, ನನ್ಗೋದಕ್ಕೆ ಸಮಾಧಾನ ಅಂತ ಹೇಳಿಕೆ ಕೊಡ್ಲಿ, ನೋಡಿ ತನಿಖೆ ಮಾಡ್ಲಿ ಅಂದ್ರೆ ಅವರು ಹೇಳಿಕೆ ಕೊಡ್ಲಿ. ಏನ್ ಬರೆದಿದ್ದಾರೆ ಅವರು ಸ್ನೇಹಮಯ ಕೃಷ್ಣ ಅವರೇ? ಸರ್, ಲೋಕಾಯುಕ್ತಕ್ಕೆ 4,35,00,000 ಕೊಟ್ಟಿದೆ ಅಂತ ಸ್ಪಷ್ಟ ಬರ್ದಿದ್ದಾರೆ. ಕ್ಯಾಶ್ 3 ಕೋಟಿ ಒಂದ್ಸಲ, ಮತ್ತೊಂದ್ಸಲ 1,35,00,000. ಸೊ ಲೋಕಾಯುಕ್ತ ಸ್ಪಷ್ಟ ಬರ್ದಿದಾರ ಅಲ್ಲಿ. ಈ ಲೋಕಾಯುಕ್ತ ಯಾರು ಅಷ್ಟೊಂದು ಹಣ ಕೊಡ್ತಾರೆ? ಅದಕ್ಕೆ ಸ್ಪಷ್ಟೀಕರಣ ಅವರೇ ತಾನೇ ಕೊಡಬೇಕು. ಎಲ್ಲಿಂದ ಬಂತು ಅಷ್ಟು ಕೋಟಿ ದುಡ್ಡು? ಯಾವ ಲೋಕಾಯುಕ್ತ ಬರೀ ಲೋಕಾಯುಕ್ತ ಅಂತ ಬರೋದು, ಯಾವ ಅಧಿಕಾರಿ ಬರೋದು? ಯಾವ ಅಧಿಕಾರಿ ಕೊಡ್ಲಿ ಅವ್ರ ಸ್ಪಷ್ಟೀಕರಣ? ಇಲ್ಲ ಅವ್ರು ಕೊಟ್ಟಿಲ್ಲ ಅಂದ್ರೆ ನನ್ನ ಮೇಲೆ ದೂರ ಕೊಡ್ಲಿ, ತನಿಖೆ ಆಗ್ಲಿ ಅಂತ ದೂರ ಕೊಡ್ಲಿ ನೋಡೋಣ. ಯಾವ್ದಾರ ತನಿಖೆ ಸಂಸ್ಥೆ ತನಿಖೆ ಸ್ಪಷ್ಟ ತನಿಖೆ ಅಂದ್ರೆ ಸತ್ಯ ಈಚೆ ಬರುತ್ತೆ. ನಿಮಗೆ ಅನುಮಾನ ಇದೆಯಾ ಯಾರು ಕೊಟ್ಟಿರಬಹುದು ದುಡ್ಡು ಅಂತ? ಏನಾದ್ರು ಅನುಮಾನ? ನಟೇಶ್ ಕೊಟ್ಟಿರೋದು ಸರ್, ನನಗೆ ಬಂದ್ರೆ ಸ್ಪಷ್ಟ ಮಾಹಿತಿ ನಟೇಶ್ ಕೊಟ್ಟಿರೋದು. ಅದೇ DYSP ವೆಂಕಟೇಶ್ ಅವ್ರ ಮುಖಾಂತರ ಡೀಲಿಂಗ್ ನಡೆದಿರೋದು. ಮೈಸೂರಿನ ಲಲಿತ್ ಮಹಲ್ ರೋಡ್ ಅಲ್ಲಿ ಕಂಠೀರವ ನರಸಿಂಹರಾಜ ಸ್ಪೋರ್ಟ್ಸ್ ಕ್ಲಬ್ ಅಂತಿದೆ, ಅಲ್ಲಿ ಈ ಮಾತುಕತೆ ನಡೆದಿರೋದು, ಹಣದ ವ್ಯವಹಾರ ನಡೆದಿರೋದು ಅಂತೇಳಿ ಮಾಹಿತಿ ಇದೆ. ಅಲ್ಲ, ಈ ನಟೇಶ್ಗೆ ಯಾರ ಕಡೆಯಿಂದ ಲೀಡ್ ಸಿಕ್ತು ಅಂತ ಏನಾದ್ರು ನಿಮಗೆ ಅದು ಗೊತ್ತಾಗಿಲ್ಲ ಸರ್, ಅದು ಗೊತ್ತಿಲ್ಲ ಸರ್. ಈಗ ಇಡೀ ರಾಜ್ಯದ ಗಮನಿಸಿದೆ, ಪಾರ್ವತಿ ಅವ್ರ ಮುಖಾಂತರ ನನಗೆ ಕೋಟ್ಯಾಂತರ ದುಡ್ಡು ಕೊಡೋದಕ್ಕೆ ಒಂದು ಸಂಚು ರೂಪಿಸಿ ಅದ್ರ ಬಗ್ಗೆ ಒಂದು ಬಲಿ ಪೂಜೆಗಳೆಲ್ಲ ಮಾಡಿ ಇವೆಲ್ಲ ಮಾಡಿದ್ರಂತದ್ದು. ನಿಮಗೂ ಆಮಿಷ ಒಡ್ಡಿದ್ರ? ಹೌದು ಸರ್, ಅದು ವಿಡಿಯೋ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ನಾನು ಸರ್. ಶ್ರೀನಿಧಿ ಮತ್ತೆ ಹರ್ಷ ನೋಡ್ಬೇಕಾದ್ರೆ ಪ್ರಸಾದ್ ದತ್ತ ಅವರು ಹರ್ಷ ಮತ್ತೆ ಶ್ರೀನಿಧಿ ಅವರೆಲ್ಲ ಸೇರ್ಕೊಂಡು ಪ್ರಾಣಿ ಬಲಿ ಕೊಟ್ಟು ದೂರು ಕೊಟ್ಟಿದ್ರಿ ಇದ್ರದ್ದು? ಹೌದು ಸರ್, ಅದ್ರ ಬಗ್ಗೆ ದೂರು ಕೊಟ್ಟಿದ್ದೆ. ಅದ್ರ ಬಗ್ಗೆ ಎಲ್ಲಿ ಅವರು ಹೈಕೋರ್ಟ್ ಸ್ಟೇ ತಗೊಂಡ್ರು. ಯಾಕೆ ತಂದ್ರೆ ಏನೋ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಸ್ಟೇ ತಗೊಂಡ್ಬರ್ತಾರೆ? ತನಿಖೆ ಮಾಡ್ಲಿ ಅಂತ ಹೇಳ್ಬೋದಲ್ಲ. ಮುಂದೇನು ಕೃಷ್ಣ ಅವರೇ, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ವಿಚಾರವಾಗಿ, ಮುಂದೆ ತಾವೇನ್ ಆಗ್ರಹಿಸ್ತೀರಿ? ಹೌದು ಸರ್, ಅಲ್ಲಿ ನಿಷ್ಪಕ್ಷ ತನಿಖೆ ನಡೆಸಬೇಕು. ಇವರು ಯಾವ್ದು ತಪ್ಪು ಮಾಡಲ್ಲ, ಯಾಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ತನಿಖಾಧಿಕಾರಿ ಕೊಟ್ಟರು ಅಂತ ಹೇಳ್ಬೇಕು. ಸೊ ತನಿಖಾಧಿಕಾರಿ ಯಾಕೆ ಈಸ್ಕೊಂಡ ಅಂತ ಹೇಳ್ಬೇಕು. ಮತ್ತೆ ತನಿಖಾಧಿಕಾರಿ ಸ್ಪಷ್ಟೀಕರಣ ಕೊಡ್ಬೇಕು. ನನ್ನ ಆರೋಪಕ್ಕೆ ಪೂರಕವಾದ ಸಾಕ್ಷಾಧಾರ ಇದ್ರು ಕೂಡ ಯಾಕೆ ಸುಳ್ಳು ಅಂತಿಮ ವರದಿ ಸಲ್ಲಿಸಿದ್ರೆ, ಯಾಕೆ ನಾನ್ ಕೊಟ್ಟರೆ ಪರಿಗಣಿಸಿಲ್ಲ, ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಒಂದೇ ಒಂದು ಮುಖ್ಯ ಕೇಳ್ತೀನಿ ಸರ್, 4ನೇ ಆರೋಪಿ ದೇವರಾಜ ಹೆಸರಲ್ಲಿ ಬರೆದಿರೋ ಪತ್ರದಲ್ಲಿ 3ನೇ ಆರೋಪಿ ಅಂದ್ರೆ ಸಿದ್ದರಾಮಯ್ಯ ಬಾಮಯ್ಯ ಮಲ್ಲಿಕಾರ್ಜುನ್ ಸೈನ್ ಮಾಡಿದ್ದಾರೆ. ಅದು ಅಪರಾಧ ಕುರ್ಚಿನ ಹಲ್ವಾನ ಸ್ಪಷ್ಟೀಕರಣ ಕೊಟ್ಕೊಳ್ಳಿ ನೋಡೋಣ ರಾಜ್ಯ ಜನತೆ ಮುಂದೆ. ಬೇಡ, ಮುಖ್ಯಮಂತ್ರಿನೇ ಕೊಟ್ಕೊಳ್ಳಿ, ನನ್ ಬಾಮಯ್ಯ ತಪ್ಪು ಮಾಡಿಲ್ಲ, ನನ್ ಬಾಮಯ್ಯ ಸಹಿ ಮಾಡಿದ್ರು ಸರಿಗಿದೆ ಅಂತ ಕೊಡ್ತಾರ, ಕೊಡ್ಲಿ ನೋಡೋಣ. ನಾನು ಸವಾಲಾಗ್ತೀನಿ, ಬಹಿರಂಗ ಸವಾಲಾಗ್ತೀನಿ. ಇವತ್ತವರೆಗೂ ಕೂಡ ಮುಖ್ಯಮಂತ್ರಿ ನನ್ನ ಒಂದೇ ಒಂದು ಸವಾಲನ್ನು ಸ್ವೀಕರಿಸಿ ಉತ್ತರನೇ ಕೊಟ್ಟಿಲ್ಲ. ಯಾಕೆ ಕೊಡಲ್ಲ? ಬೇರೆಲ್ಲ ಇವ್ರ ಹತ್ರ ಕೇಳ್ತಾರೆ. ನಿಮಗೆ ಬೆದರಿಕೆ ಏನಾದ್ರು ಇದೆಯಾ ಸ್ನೇಹಮಯ ಕೃಷ್ಣ ಅವರೇ? ಎಸ್ಪೆಷಲಿ ಈ ರೀತಿ ಆರೋಪ ಮಾಡಿದ ನಂತರ ಯಾರಾದ್ರೂ ಫೋನ್ ಮಾಡಿ ಹೆದರ್ಸೋದು ಬೆದರ್ಸೋದು ಮಾಡ್ತಿದಾರ? ಇಲ್ಲ ಸರ್, ಆ ರೀತಿ ಯಾವ್ದು ಇಲ್ಲ. ಅದೇ ಪ್ರಾರಂಭದಲ್ಲಿ ಆಮಿಷ ಒಡ್ಡಿದಂತ ಪ್ರಯತ್ನ ಮಾಡಿದ್ರು, ಅದ್ರ ಬಗ್ಗೆ ಯಾವಾಗ ದೂರ ಕೊಟ್ಟೆ. ಏನಂತ ಆಮಿಷ ಒಡ್ಡಿದ್ರು? ಕೇಸ್ ವಾಪಸ್ ತಗೊಳ್ಳಿ ಅಂತ? ಹೌದೌದು, ಕೇಸ್ ವಾಪಸ್ ತಗೊಳ್ಳಿಲ್ಲ, ಸುಮ್ಮನೆ ಇದು ಬಿಡಿ, ತಾನೇ ಕ್ಲೋಸ್ ಆಗುತ್ತೆ ಹಾಗಂತೇಳಿ. ಈಗ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆದ್ಮೇಲೆ ಕೂಡ ಬಿಡಿ, ಈಗಲಾರು ಸುಮ್ಮನೆ ಬಿಡಿ, ಹೆಂಗಿರೋ ಕೋರ್ಟ್ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗ್ಬಿಟ್ಟಿದಿಲ್ಲ, ಅದೇ ನಿಮ್ಗೆ ಕೊಡ್ಬೇಕು, ಕೊಡ್ತೀವಿ ಅಂತೇಳಿ. ಎಷ್ಟು ಕೋಟಿ ಕೊಡ್ತೀನಿ ಅಂತಂದ್ರು ನೀವು ಕೇಸ್ ವಾಪಸ್ ತಗೋತೀನಿ ಅಂದ್ರೆ? ನನಗೆ ಬಂದಿರೋ ಮಾಹಿತಿ 50 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಮಾತುಕತೆ ಆಗಿದೆ ಅಂತೇಳಿ. 50 ಕೋಟಿ ರೂಪಾಯಿ ನಿಮ್ಗೆ ಕೊಡೋರಿದ್ರು, ನೀವೇನಾದ್ರು ಕೇಸ್ ವಾಪಸ್ ತಗೊಂಡಿದ್ರೆ? ಹೌದೌದು, ತಗೊಂಡಿರಲ್ಲ. ಈಗ ಹೆಂಗಿರೋ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗಿದಿಲ್ಲ, ಸೊ ಈಗಲೇ ನಮ್ಮ ಮೇಲ್ಮೇಲೆ ಸುಮ್ಮನೆ ಆಗ್ಬಿಟ್ರೆ ದುಡ್ಡು ಬರುತ್ತೆ ನನಗೆ ಬೇಕಾದ್ರೆ. ನಾನು ಇಲ್ಲಿ ದುಡ್ಡುಗೋಸ್ಕರ ಕೆಲಸ ಮಾಡ್ತದಲ್ಲ, ರಾಜ್ಯ ಜನತೆಗೆ
ಒಂದು ಹೊಸ ಸಂದೇಶ ಕೊಡಬೇಕು ಅಂತೇಳಿ ಜನಸಾಮಾನ್ಯ ಸಿಗ್ಬೇಕಾದ್ರೆ ಆಸ್ತಿಗಳನ್ನ ರಾಜಕಾರಣ ಹೇಗೆ ಲೂಟಿ ಹೊಡಿತಾರೆ, ಹೇಗೆ ವಂಚನೆ ಮಾಡ್ತಾರೆ ಅನ್ನೋದು ಗಮನ ತರಿಸ್ಬೇಕು. ಮತ್ತೆ ಸಾಮಾನ್ಯ ವ್ಯಕ್ತಿ ಕಾನೂನುಬದ್ಧವಾಗಿ ಹೋರಾಟ ಮಾಡಿದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿಯು ಕೂಡ ಭ್ರಷ್ಟಾಚಾರ ಮಾಡಿದ್ರೆ ಜೈಲಿಗೆ ಕಳಿಸೋದು ಸಾಬೀತುಪಡಿಸೋಕೆ ನನ್ನ ಉದ್ದೇಶ. ಓಕೆ, ಈ ಪರ್ಟಿಕ್ಯುಲರ್ ನೀವು ಈ ರೀತಿ ಆರೋಪ ಮಾಡಿದ ಮೇಲೆ ನಟೇಶ್ ಅವರು ನಿಮ್ಮನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಅಥವಾ ಅವ್ರ ಕಡೆಯವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರಾ? ಇಲ್ಲ, ಪ್ರಯತ್ನ ಮಾಡಿದರೆ ಅದು ಸಾಧ್ಯ ಆಗಿಲ್ಲ. ಓಕೆ, ಫೈನ್. ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ.